ನನ್ನ ಹೆಸರು ಬೀರನ್ ಐಕೆಲ್, ಟೊಕಿಟಾ ಸೀಡ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಕಂಪ್ನಿಯಲ್ಲಿ ವರ್ಕ್ ಮಾಡಿ. ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ದೊರೆಸ್ವಾಮಿ ಸರ್. ದೊರೆಸ್ವಾಮಿ. ಯಾವ ಊರಿದು? ಸರ್ ಗುಡಾಳು, ದಾವಣಗೆರೆ ತಾಲೂಕು, ದಾವಣಗೆರೆ ಡಿಸ್ಟಿಕ್ಕು. ಬೀನ್ಸ್ ಯಾವ್ದು ವೆರೈಟಿ ಸರ್? ಇದು ಟೊಕೆಟಾ ಕಂಪ್ನಿದು ಡಾಲರ್ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರು ಬಂದು ಒಂದ್ಸರಿ ನಂಗೆ ಸಜೆಸ್ಟ್ ಮಾಡಿದ್ರು. ಮಂಜುನಾಥ್ ಅಂತೇಳಿ ಇವರೇ ನಮ್ಮ ಸ್ನೇಹಿತರು, ಇಲ್ಲಿದಾರಲ್ಲ ಇವರು. ಅವ್ರು ನನಗೆ ಸಜೆಸ್ಟ್ ಮಾಡಿದ್ರು ನಾನು ಬೀನ್ಸ್ ಬೆಳಿಬೇಕು, ಯಾವ್ದು ಬೆಳೆದ್ರೆ ಚೆನ್ನಾಗಿ ಅಂತ ಕೇಳಿದೆ. ಅವ್ರು ಅವಾಗ ಹೇಳಿದ್ರು ಈ ಕಂಪ್ನಿ ತುಂಬ ಚೆನ್ನಾಗಿದೆ, ನಮ್ಮ ಮಾವಾರೆಲ್ಲ ಬೆಳೀತಿದ್ರು, ಆ ಬೀನ್ಸನ್ನು ಹಾಕು ತುಂಬ ಇಳುವರಿ ಬರ್ತೈತಿ, ತುಂಬ ಚೆನ್ನಾಗೈತೆ ಅಂತ ಹೇಳಿದ್ರು. ಆಮೇಲೆ ನಾವು ಮೊಟ್ಟ ಬಾರಿ ಬೆಳೀತಾರೆ ಬೀನ್ಸ್, ಹಾಗಾಗಿ ಅವ್ರ ಸಜೆಷನ್ ತಗೊಂಡ್ಬಿಟ್ಟು ನಾವು ಬೀನ್ಸ್ ಬೆಳಿಬೇಕಂತ ಪ್ರಾರಂಭ ಮಾಡಿ ನಾವು ಅಂಗಡಿಗೆ ಹೋಗ್ಬಿಟ್ಟು ಆ ಬೀಜ ತಗೊಂಬಂದ್ವಿ. ಟೊಕೆಟಾ ಕಂಪ್ನಿ ಡಾಲರ್ ಬೀಜ ಅಂತ ಹೇಳ್ಬಿಟ್ಟು ಹಸಿರು ಬೀನ್ಸ್ ತುಂಬ ಅತ್ಯುತ್ತಮವಾಗಿ ಬಂದಿದೆ. ಆಮೇಲೆ ನಾವು ಪ್ಲಾಟ್ ನೋಡ್ಬೋದು ನೀವು, ಅದು ಮಳೆ ಬಂದರೂ ಕೂಡ ನಮ್ಮದು ಶೀತ ಆಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಅದೇ ಥರ ನಮ್ಮೂರಲ್ಲಿ ಬೇರೆ ಬೇರೆ ಥರ ಬೀನ್ಸ್ ಹಾಕಿದ್ದಾರೆ, ಶೀತಕ್ಕೆ ಸ್ವಲ್ಪ ಡಲ್ ಆಗಿದ್ದಾವೆ. ಇದು ಈ ಕಂಪ್ನಿ ಸ್ವಲ್ಪ ಚೆನ್ನಾಗಿ ಬಂದಿದೆ. ಇದು ಚೆನ್ನಾಗಿ ಬಂದು ನಾವು ಫಸ್ಟ್ ಕೊಯ್ಲು ಬಂದ್ಬಿಟ್ಟು 1 kg ಕಟ್ಕೊಂಡಿದ್ವಿ. ಎರಡನೇ ಕೊಯ್ಲು ಬಂದ್ಬಿಟ್ಟು 500 ರಿಂದ 600 kg ಆಗುತ್ತೆ. ನೆಕ್ಸ್ಟ್ ಕೊಯ್ಲು 1000 kg ಹೋಗ್ಬೋದು ಟನ್ನವರೆಗೆ. ನಾವು ಅರಿಯೋ ಒಂದು ಇದೈತಿ, ಚೆನ್ನಾಗಿ ಬಂದಿದೆ. ಇದನ್ನು ನಾವು ರೈತರೆಲ್ಲ ಹಾಕ್ಬೇಕಂತೇಳಿ ನಾನು ಮನವಿ ಮಾಡ್ತೀನಿ. ಬಟ್ ರೋಗ ಹೇಗೆ ಅನಿಸುತ್ತೆ ನಿಮಗೆ ವೆರೈಟಿಯಲ್ಲಿ? ರೋಗ ನಿರೋಧಕ ಶಕ್ತಿ ಸ್ವಲ್ಪ ಚೆನ್ನಾಗಿದೆ, ಬಟ್ ಆದರೆ ಇನ್ನೂ ಸ್ವಲ್ಪ ನಮಗೆ ಅದ್ರ ಬಗ್ಗೆ ಮಾಹಿತಿ ಬೇಕು. ನಿಮ್ಮ ಕಡೆಯಿಂದ ನಮಗೆ ಮಾಹಿತಿ ಸಿಕ್ಕರೆ ಇನ್ನೂ ಅತ್ಯುತ್ತಮವಾಗಿ ನಾವು ಬೆಳೆಯೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಮ್ಮ ಕಡೆಯಿಂದ ನಿಮ್ಮ ಮಾಹಿತಿ ಕೊಡ್ತಾ ಇರ್ತೀವಿ. ಆಮೇಲೆ ಮಾರ್ಕೆಟ್ ರೇಟ್ ಏನು ಹೋಗ್ತಾ ಇದೆ? ತುಂಬ ಇದೆ, ಈಗ ತುಂಬ ಚೆನ್ನಾಗಿದೆ. 45 ರಿಂದ 40 ರೂಪಾಯಿ ಮಾರ್ಕೆಟ್ ಇದೆ. ಆಮೇಲೆ ಈ ಬೀನ್ಸ್ ತಗೊಂಡು ಮಾರ್ಕೆಟ್ಗೆ ಹೋಗ್ಬಿಟ್ರೆ ನಾವಿನ್ನು ಗಾಡಿಯಿಂದ ಅನ್ಲೋಡ್ ಮಾಡೋಕ್ಕಿಂತ ಮುಂಚೆನೇ ವ್ಯಾಪಾರ ಆಗುತ್ತೆ, ಅಷ್ಟು ಬೇಡಿಕೆ ಇದೆ ಈ ಬೀನ್ಸ್. ನಿಮಗೆ ಒಳ್ಳೇದಾಗಲಿ, ಟೊಕೆಟಾ ಕಂಪ್ನಿ ಕಡೆಯಿಂದ ನಿಮಗೆ ಒಳ್ಳೆ ಇಳುವರಿ ಬರಲಿ, ಒಳ್ಳೆ ಇನ್ಕಮ್ ಆಗಲಿ ಅಂತೇಳಿ ಆಶಿಸ್ತೀನಿ. ಥ್ಯಾಂಕ್ಸ್.